ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವಿನ ಬಾಳು ಬೆಳಗಿಸು ದೇವನೇ ಭಕ್ತರನ್ನುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವಿನ ಬಾಳು ಬೆಳಗಿಸು ದೇವನೇ ಭಕ್ತರನ್ನುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಪ್ರಭು ವರ ಬಿಡುವಿನ ಈ ಜಗದೊಡೆಯನೆ ನಿತ್ಯ ಭಜಿಸುವೆ ನಿನ್ನ ಮೊರೆ ಕೇಳೋ ಪ್ರಭು ವರ ಬಿಡುವಿನ ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವೆನ ಬಾಳು ಬೆಳಗಿಸು ದೇವನೇ ಭಕ್ತರನ್ನುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಅನುದಿನವೂ ನಿನ್ನ ನಿತ್ಯ ಪೂಜಿಸುವೆನ ನಿನ್ನ ಚರಣದಲ್ಲಿ ಸ್ಥಿರವಾಗುವೆನ ಆ ಅನುದಿನವೂ ನಿನ್ನ ನಿತ್ಯ ಪೂಜಿಸುವೆನ ನಿನ್ನ ಚರಣದಲ್ಲಿ ಸ್ಥಿರವಾಗುವೆನ ಹತ್ತು ಅವತಾರ ಭಗವಾನನೇ ಮುತ್ತಿನಾರುತಿ ಬೆಳಗುವೆನ ಬಾಳು ಬೆಳಗಿಸು ದೇವನೇ ಭಕ್ತರನ್ನುದ್ಧರಿಸೋ ಪರಮಾತ್ಮನೇ ಭಕ್ತರನ್ನುದ್ಧರಿಸೋ ಪರಮಾತ್ಮನೇ ಭಕ್ತರನ್ನುದ್ಧರಿಸೋ ಪರಮಾತ್ಮನೇ ತಂದೆ ಸಂಗಮೇಶನ್ ನೀನನ್ನು ಎಷ್ಟೊಂದು ಕೊಂಡಾಡಿದ್ರು ಕಡಿಮೆ ಅಪ್ಪ ಕಡಿಮೆ ನನ್ನ ಪತಿ ದೇವರು ಹಗಲಿರುಳು ಈ ಭೂಮಿ ಸೇವೆ ಮಾಡ್ತಾ ಇದ್ದಾರೆ ಇನ್ನು ರಾಮ ಲಕ್ಷ್ಮಣ ಅಂತ ನಮ್ಮ ಮನೆ ಎತ್ತುಗಳು ಅವತ್ತು ಹೆಗಲ ಮೇಲೆ ತನ್ನ ಭಾರವನ್ನು ಇದ್ದರೂ ಕೂಡ ಈ ನಮ್ಮ ಮನೆತನೇ ಸಾಗಿಸ್ತಾ ಇದ್ದಾವೆ ಇನ್ನು ನನ್ನ ಮೈದುನ ಸಾಕಷ್ಟು ಶಾಲೆ ಕಲಿಸಿ ಒಂದು ಹುದ್ದೆಗೆ ಹಚ್ಚಬೇಕಂತ ನನ್ನ ಪತಿ ದೇವರ ಆಸೆ ತಂದೆ ನನ್ನ ಪತಿ ದೇವರ ಆಸೆಯಂತೆ ಈ ಮನೆ ಕೂಡ ಯಾವ ರೀತಿ ಕೊಂದು ಕೊಡ್ದ ಹಾಗೆ ಕಾಪಾಡು ಭಾರ ನಿನ್ನಲ್ಲೇ ಕೊಡದೆ ತಂದೆ ನಿನ್ನಲ್ಲೇ
ಹೇಮ, ಏ ಹೇಮ, ಇಲ್ಲ ಪೂಜೆ ಮುಗಿದಲವೇ? ಮುಗೀತು ಸ್ವಾಮಿ, ಬನ್ನಿ. ಹೇಮ, ಇಂದು ಸೋಮವಾರ, ನಮ್ಮ ರಾಮ ಲಕ್ಷ್ಮಣರು ಹಾಗೆ ಪೂಜೆ ಮಾಡಗಳು ಯಾವನು ಮೈ ತೊಳ್ಕೊಂಡು ಬಂದಿದ್ದೇನೆ. ಆಗ್ಲಿ ರೀ, ನೀವು ಎತ್ತುಗಳನ್ನು ಹೊರಗೆ ಕಟ್ಟಿ, ನಾನು ಪೂಜೆ ಮಾಡ್ತೀನಿ. ಸೈಡ್ ಆಗ್ರಿ ಬೈನ, ಸೈಡ್ ಆಗ್ರಿನ. ಸಂಗಮೇಶ್ವರಿ, ನಮ್ಮ ಬಾಳಿಗೆ ಬೆಳಕಾದ ರಾಮ ಲಕ್ಷ್ಮಣದ ಎತ್ತುಗಳು ಯಾವ ರೀತಿ ಕೊಂದಕೊಬರದೆ ಹಾಗೆ ಕಾಪಾಡೋ ಭಾರ ನಿನ್ನಲ್ಲಿ ಕೂಡಿದೆ ತಂದೆ, ನಿನ್ನಲ್ಲಿ ಕೂಡಿದೆ. ಹೇಮ, ನಮ್ಮ ಎತ್ತುಗಳನ್ನು ಹೊರ ಕಟ್ಟಿ ಅವಕ್ಕೆ ಮೇಗಳನ್ನು ಹಾಕಿ ಹೋಗುತ್ತೇನೆ. ತಂದೆ ಸಂಗಮೇಶ್ವರನೇ, ಹಗಲಿರುಳು ನಮ್ಮ ಮನೆಯಲ್ಲಿ ನನ್ನ ಪತಿ ದೇವರಾಗಲಿ ಹಾಗೂ ರಾಮ ಲಕ್ಷ್ಮಣರಾಗಲಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ದುಡಿದುದಕ್ಕೂ ನಿನ್ನ ಭಾರ ಅವರ ಮೇಲೆ ಇರಲಿ, ಅವರನ್ನು ಕಾಪಾಡೋ ಭಾರ ನಿನ್ನಲ್ಲಿದೆ ತಂದೆ, ನಿನ್ನಲ್ಲಿದೆ. ಹೇಮ, ಈ ರಾಂಶದ ಸನ್ನಿಲಿತ್ತು ಏನೊಂದು ಬೇಡಿಕೊಳ್ಳಂತೆ ಕಾಣುತ್ತಿದೆಯಲ್ಲ? ಬನ್ನಿ ಸ್ವಾಮಿ, ನಮ್ಮ ಬಡತನ ಬೇಗ ದೂರವಾಗಲೆಂದು ಆ ದೇವರಲ್ಲಿ ಬೇಡಿಕೊಂಡೆ. ಹೇಮ, ಬಡವರು ಬಡವರಾಗಿಯೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗಿ ಮೆರಬೇಕಂದ್ರೆ ಈ ಮಹಾಕಾಲದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿ ಬೆಳೆದೆ ಹೇಮ, ಎಲ್ಲಿ ಬೆಳೆದೆ? ಸ್ವಾಮಿ, ನಮ್ಮ ಭಕ್ತಿ ಭಾವನೆಗೆ ಮೆಚ್ಚಿ ಇಂದಿಲ್ಲ ನಾಳೆ ಆದರೂ ಆ ಭಗವಂತ ನಮ್ಮ ಮನೆತನದ್ದು ಕೂಗಿ ಹೇಳುವಂತೆ ಮಾಡುತ್ತಾನೆ ಈ ಸಮಾಜದಲ್ಲಿ. ಆ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ. ನಂಬಿಕೆ ಹೇಮ, ನಂಬಿಕೆ ಎಂಬ 3 ಅಕ್ಷರಕ್ಕೆ ದೇವರೆಂಬ ಮಾನವ, ಹಣ ಎಂಬ 2 ಅಕ್ಷರಕ್ಕೆ ಮಾರಿ ಹೋಗಿರುವಾಗ ಇನ್ನೆಲ್ಲಿ ನಂಬಿಕೆ ಹೇಮ, ಇನ್ನೆಲ್ಲಿ ನಂಬಿಕೆ? ನಂಬಿ ಕೆಟ್ಟವರಿಲ್ಲ ರಂಗಯ್ಯ, ನಂಬದೇ ಕೆಟ್ಟವರಿಲ್ಲ ಅಂತ ಕನಕದಾಸರು ಹೇಳಲಿಲ್ಲವೇ? ನೋಡಿ ಹೇಮ, ಮನುಷ್ಯನಿಗೆ ಯಾವತ್ತು ನಂಬಿಕೆ ಬೇಕು, ಆ ನಂಬಿಕೆ ಆ ಮನುಷ್ಯನಿಲ್ಲಬೇಕು. ನೋಡಿ ಹೇಮ, ಅತಿಯಾಗಿ ದೇವರನ್ನು ನಂಬಿ ಪೂಜೆ ಪುನಸ್ಕಾರ ಎಂದು ಸಮಯ ಹಾಳು ಮಾಡಬೇಡ ಹೇಮ, ಸಮಯ ಹಾಳು ಮಾಡಿಕೊಳ್ಳಬೇಡ. ಯಾಕೆ ಸ್ವಾಮಿ, ದೇವರ ಬಗ್ಗೆ ಇವತ್ತು ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀರಲ್ಲ, ಯಾಕೆ ರೀ? ಅದೇನಂತ ಹೇಳಲಿ ಹೇಮ, ಅದೇನಂತ ಹೇಳಲಿ? ಯಾಕ್ರಿ, ಏನಾಯ್ತು ನಿಮಗೆ? ಅಲ್ಲರಿ, ಏನಾಯ್ತು ಅಂತ ಬಿಡಿಸಿ ಹೇಳಿದಿರ ತಾನೇ, ಆ ವಿಷಯ ಏನಂತ ನನಗೂ ಅರ್ಥವಾಗೋದು. ಹೇಳುತ್ತೇನೆ ಹೇಮ, ಹೇಳುತ್ತೇನೆ. 20 ವರ್ಷ ಹಿಂದೆ ಇದೇ ರಾಮಸಿದ್ಧರ ಜಾತ್ರೆಯಲ್ಲಿ ಸ್ವಾಮಯಿಕ ಇವಾಗಲೇ ಇದ್ದು ಅಲ್ಲಿ ನಮ್ಮನ್ನ ಸಾಕಿ ಸಲಿಯುವಂತ ಆದ ದಣಿಗಳಾದ ರಾಮಚಂದ್ರ ಸೀತಾ ಮಾತೆಯನ್ನು ಆ ನರನಾಗ ವಿಷಕಂಠರು ಕೊಲೆ ಮಾಡಿಬಿಟ್ಟರು ಹೇಮ, ಕೊಲೆ ಮಾಡಿಬಿಟ್ಟರು. ಸ್ವಾಮಿ, ಏನು ಹೇಳ್ತಾ ಇದ್ರೆ ನೀವು?
ಹೌದು ಹೇಮ, ಇದೇ ಸೋಮವಾರ ನಡೆದು ಹೋದ ದುರಂತ. ಅಲ್ಲರಿ, ನಿಮ್ಮ ಹೃದಯದಲ್ಲಿ ಇಷ್ಟೊಂದು ಭಾರವಾದ ಕಷ್ಟ ಇಟ್ಟುಕೊಂಡು ಹಾಗೆ ಸುಮ್ಮನೆ ಇದ್ದೀರಲ್ಲರಿ. ಮತ್ತೇನು ಮಾಡುದು ಹೇಮ, ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ತಿಳಿದು ಐದು ಬಾಳಿದರೆ ಈ ಜನ್ಮಕ್ಕೆ ಸ್ವಾರ್ಥಕ್ಕಾಗೋದು, ಹುಟ್ಟಿ ಬಂದಿದ್ದು ಜಲಮಕ್ಕೆ ಮುಟ್ಟುವುದು. ಅಲ್ಲರಿ, ಈ ವಿಷಯ ನಿಮ್ಮ ತಮ್ಮನಿಗೆ ಹೇಳಿದ್ರೇನ್ರಿ? ಇಲ್ಲ ಹೇಮ, ಇಲ್ಲ. ಯಾಕೆಂದ್ರೆ ಅವಾಗ ಇನ್ನು 5 ವರ್ಷ ತುಂಬಿದ್ದು ಅಷ್ಟೇ. ಈ ವಿಷಯ ಅವಾಗ ತಿಳಿಸಿದ್ರಿ, ಅದೇ ಚಿಂತೆಯಲ್ಲಿ ಕೊರಗವನೆಂದು ಆ ವಿಷಯ ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ. ಅಲ್ಲರಿ, ಮನದಲ್ಲಿ ಇಷ್ಟೊಂದು ಭಾರವಿಟ್ಟುಕೊಂಡು ಯಾಕೆ ಕೊರ್ತಾ ಇದ್ದೀರಾ? ಈ ವಿಷಯ ನಿಮ್ಮ ತಮ್ಮನಿಗೆ ಹೇಳಿದ್ರೆ ಒಳ್ಳೇದಲ್ಲೇನ್ರಿ? ಅವನಿಗೆ ಈ ವಿಷಯ ಹೇಳ್ಬಿಡಿ. ಹೇಳುತ್ತೇನೆ ಹೇಮ, ಹೇಳುತ್ತೇನೆ. ಯಾಕಂದ್ರೆ ಇನ್ನು ಅವನು ಬಾಳಿ ಬದುಕಬೇಕು. ಅವನು ಈ ವಿಷಯ ಅವಾಗ ತಿಳಿಸಿದ್ರೆ ಅದೇ ಚಿಂತೆಯಲ್ಲಿ ಕೊರಗವನೆಂದು ಈ ವಿಷಯ ನಮ್ಮಲ್ಲಿ ಇರಲಿ. ಹೌದು, ನೀವು ಹೇಳೋದು ಒಳ್ಳೇದೇ ಇದೆ. ಆಗ್ಲಿರಿ, ಮೈದುನ ಬರೋ ವೇಳೆ ಆಯ್ತು. ನನಗೆ ಒಳಗಡೆ ತುಂಬಾ ಕೆಲಸವಿದೆ, ನಾನು ಕೆಲಸ ಮಾಡ್ತೇನೆ. ನಿಲ್ಲೆ ನನ್ನಲ್ಲಿ ಇದೇ ಸುಂದರ ಸಮಯದಲ್ಲಿ ನಿನ್ನ ಕೋಗಿಲೆ ಕಂಡಂದ ಇಂಪಾದ ಗೀತಿನ ಹಾಡಬಾರದೆ? ಅಯ್ಯೋ, ನನ್ನ ಪತಿದೇವರು ಕೇಳೋದೇಚ, ನಾನು ಹಾಡು ಕುಣಿಯೋದೇಚ. ಆಗ್ಲಿರಿ, ನಿಮ್ ಇಷ್ಟಂತೆ ಆಗ್ಲಿ.
ಇವಾಗ್ಲಾದ್ರೂ ಸಂತೋಷವೈತೆ ನನ್ನ ಪತಿ ದೇವರಿಗೆ. ಸರಿ ಅಮ್ಮ. ಅದಕ್ಕೆ ಬಾ ಸೌದರ, ಈಗ ತಾನೇ ಬಂದಿನಪ್ಪ. ಹೌದು ಅಣ್ಣ, ಈಗ ತಾನೇ ಬಂದೆ. ಬಾರಪ್ಪ, ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೋ. ದೇವರ ಆಶೀರ್ವಾದದೊಂದಿಗೆ ನಿಮ್ಮ ಆಶೀರ್ವಾದ ಕೂಡ ಮುಖ್ಯ. ಅಮ್ಮ ಸೌದರ, ಮೊದಲು ನಮ್ಮ ಆಶೀರ್ವಾದ ಸದಾ ಕಾಲ ಎದುರುತ್ತೆ. ಮೊದಲು ಹೋಗಿ ರಾಮಸಿದ ಆಶೀರ್ವಾದ ತೆಗೆದುಕೊಂಡು ಬಾ. ಸರಿ ಅಣ್ಣ, ಸರಿ ಅಣ್ಣ, ಆಯ್ತು. ಎದ್ದೇಳು ಸೌದರ, ಎದ್ದೇಳು. ಈ ಕರುನಾಡಿನಲ್ಲಿ ಕಲೆ ಕೇಸರಿ ಆಗಬೇಕನ್ನೋದು ಈ ನಿನ್ನ ಅಣ್ಣನ ಆಸೆ ಆಗಿದೆಪ್ಪ. ಇದ್ದೀರಪ್ಪ. ಅತ್ತಿಗೆ ಎದ್ದೇಳಪ್ಪ. ನೀನು ಈ ಭೂಮಿಯಲ್ಲಿ ವೀರ ಪುರುಷನಾಗಿ ಬಾಳ್ಬೇಕೆಂಬುದೇ ನಮ್ಮ ಆಸೆಯಪ್ಪ. ಅತ್ತಿಗೆ, ಈ ಕಲಿಯುಗದಲ್ಲಿ ಘೋರ ಕೃತ್ಯಗಳನ್ನು ಮಾಡುವ ಆ ಕಿರಾತಕರ ಕರುಳನ್ನೇ ಬಗೆದು ಈ ಭೂದೇವಿಗೆ ಸಮರ್ಪಿಸಿ ಈ ಕನ್ನಡ ನಾಡಲ್ಲಿ ವೀರಪುತ್ರ ಎಂದು ಹೆಸರು ಪಡೆದಿದ್ದರೆ ನನ್ನ ಹೆಸರು ಗಂಡುಗಲಿ ಹೇಮಂತ್ ತಮ್ಮ ರಾಜಾಧರನೇ ಅಲ್ಲ. ನೋಡು ಸೌದರ, ನೀನು ನೌಕರಿ ಹೋದ ಇಷ್ಟ ಏನಾಯ್ತಪ್ಪ? ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿದೆ ಅಣ್ಣ ನೌಕರಿ? ನೌಕರಿ ಎನ್ನುವ ನಾನುಡಿಗೆ ನೀರೆರ್ಚಿ ಬಂದಿ ಅಣ್ಣ, ನಿನ್ನಲ್ಲೇ ಇರ್ಬೇಕೆಂದು. ಯಾಕಪ್ಪ ಮೈದುನ, ಏನಾಯ್ತು ನಿನಗೆ? ಏನಾಯ್ತು ಅಂತ ಬಿಡಿಸಿ ಹೇಳಿದ್ರೆ ತಾನೇ ನಮಗೂ ಅರ್ಥವಾಗುವುದು. ಅತ್ತಿಗೆ, ಈಗಿನ ಕಾಲದಲ್ಲಿ ನೌಕರಿ ಮಾಡಬೇಕಾದರೆ ಲೆಕ್ಕವಿಲ್ಲದಷ್ಟು ಲಂಚ ಕೊಡಬೇಕು ಈಗಿನ ಲುಚ್ಚಾಧಿಕಾರಿಗಳಿಗೆ. ತಮ್ಮ ಸೌದರ, ಏನಾಯ್ತು ಒಂದ್ ಸ್ವಲ್ಪ ಬಿಡಿಸಿ ಹೇಳಬಾರದಪ್ಪ. ಅಣ್ಣ, ನೌಕರಿ ಮಾಡಬೇಕಾದರ ನಮ್ಮಂತ ಬಡವರು ಲಂಚ ಕೊಡಬೇಕೆಂದು ಹೇಳಿದರು. ಅದು ಅಲ್ಲದೆ ಇನ್ನು 3 ದಿನದಲ್ಲಿ 5 ಲಕ್ಷ ಲಂಚ ಕೊಡಬೇಕೆಂದು ಹೇಳಿದರು. ಅದಕ್ಕೆ ನೌಕರಿ ಬೇಡವೆಂದು ನಿರ್ಧಾರ ಮಾಡಿ ಬಂದೆ ಅಣ್ಣ, ನಿರ್ಧಾರ ಮಾಡಿ ಬಂದೆ. ಮೈದುನ, ಏನು ಹೇಳ್ತಾ ಇದೆಯಪ್ಪ ನೀನು? ಬಂದ ನೌಕರಿಯನ್ನು ಬೇಡವಂತ ಬಿಟ್ಟು ಬಂದಿದೀಯಲ್ಲ, ಮುಂದೆ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡಿದೀಯಾ? ಅತ್ತಿಗೆ, ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ತಮ್ಮ ಸೌದರ, ನನ್ನ ತಮ್ಮ ಒಬ್ಬ ಪೊಲೀಸ್ ಇಲ್ಲ ಲಾಯರ್ ಇಲ್ಲ ಡಾಕ್ಟರ್ ಆಗುತ್ತೆ, ದೊಡ್ಡ ಅಧಿಕಾರ ಆಗುತ್ತೆ ಕನಸು ಕಂಡಿದೆ. ಕನಸಿನ ಕಲ್ಪನೆ ಕಡಿಗಿನಂತೆ ನೀರಿ ಹೋಯ್ತಪ್ಪ ನಾ ಕಂಡ ಕನಸು. ಹೌದಪ್ಪ, ನಿನಗೆ ಸಾಲ ಸೂಲ ಮಾಡಿ ನಿನಗೆ ಕಷ್ಟಪಟ್ಟು ಶಾಲೆ ಕಲಿಸಿದ್ರು. ನೀನೊಬ್ಬ ದೊಡ್ಡ ಅಧಿಕಾರಿ ಆಗ್ಬೇಕಂತ ನಿಮ್ಮನ್ನ ಕನಸು ಕಟ್ಟಿಕೊಂಡು ಕುಂತಿದ್ರು. ಆ ಕನಸು ಇಂದು ನುಚ್ಚು ನೂರಾಗಿ ಹೋಯ್ತೆ. ನೋಡಪ್ಪ, ನೀನು ಶಾಲೆ ಕಲಿಬೇಕು, ಒಬ್ಬ ದೊಡ್ಡ ಅಧಿಕಾರಿ ಆಗ್ಬೇಕಂತ ನಿಮ್ಮ ಅಣ್ಣನ ಆಸೆಯಪ್ಪ. ಅಣ್ಣ, ಅತ್ತಿಗೆ, ಒಬ್ಬ ಪೊಲೀಸ್ ಆದ್ರೆ 4 ಜನ ಕಳ್ಳರಿಗೆ ಶಿಕ್ಷೆ ಕೊಡಿಸಬಹುದು. ಒಬ್ಬ ಲಾಯರ್ ಆದ್ರೆ 4 ಜನಕ್ಕೆ ನ್ಯಾಯ ಹೇಳ್ಬೋದು. ಹಾಗೆ ಒಬ್ಬ ಡಾಕ್ಟರ್ ಆದ್ರೆ 4 ಜನರ ಜೀವ ಉಳಿಸಬಹುದು. ಪೊಲೀಸ್, ಲಾಯರ್, ಡಾಕ್ಟರ್ ಇವರಷ್ಟೇ ಏಕೆ, ಎಲ್ಲರೂ ಏನ್ ಬೇಕಾದ್ರೂ ಆಗ್ಬಹುದು. ಆದ್ರೆ ಒಬ್ಬ ರೈತನಾಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕನ್ನ, ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಹಿರಿಯರು ಹೇಳುತ್ತಾರೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಹೆಚ್ಚೆಂದು. ತಮ್ಮ ಸೌದರ, ನಿನಗೊಂದು ಕಿವಿ ಮಾತು ಹೇಳ್ತೀನಿ, ಚೆನ್ನಾಗಿ ನಿಂತ್ಕೊಳ್ಳೋಪ್ಪ. ಅದೇನು ಅಂತ ಹೇಳೋಣ. ನೋಡು ತಮ್ಮ ಸೌದರ, ಇದೊಂದು ವಿಷ ತುಂಬಿದ ಸಾಮ್ರಾಟ. ಇದರಲ್ಲಿ ಶಕ್ಕಿನ ಶ್ರೀಮಂತರಂತ ನರನಾಗನಂತರಿದ್ದಾರೆ. ಶಕ್ಕಿನ ಶ್ರೀಮಂತರ ದೌಡಿಗೆ ಸಿಲುಕದಂತೆ ಈ ಸಮಾಜದಲ್ಲಿ ಬಾಳಿ ಬದುಕಬೇಕಪ್ಪ, ಬಾಳಿ ಬದುಕಬೇಕು. ಇದೇ ನೀ ಅಣ್ಣನ ಆಸೆ ಆಗಿದೆಯಪ್ಪ, ಆಸೆ ಆಗಿದೆ. ಅಣ್ಣ, ಆ ವಿಷ ತುಂಬಿದ ಸರ್ಪ ನರನಾಗ ನನ್ನ ವಿಷಯಕ್ಕೆ ತಲೆ ಹಾಕಿದರೆ ಅವರ ರುಂಡ ಮುಂಡಗಳನ್ನು ಕಂಡಾಡಿ ತುಂಡು ತುಂಡು ಮಾಡಿ ವಿಷ ತುಂಬಿದ ಸರ್ಪಗಳಿಗೆ
ಹುಡುಗ ಹೊಡಿದ ಗರುಡ ನಾನಾಗುವೆ. ನೋಡಪ್ಪ, ಅದೇನೇ ಇರಲಿ, ನೀನು ಅಣ್ಣಂದಿರು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ನಿನ್ನನ್ನು ಶಾಲೆ ಕಲಿಸಿದ್ದಾರೆ. ಬೇಡ, ಈ ಹಠ ಬೇಡ. ನೀನೊಬ್ಬ ದೊಡ್ಡ ಅಧಿಕಾರಿ ಆಗ್ಬೇಕು, ಅದೇ ನಮ್ಮೆಲ್ಲರ ಆಸೆ ಆಗಿದೆಪ್ಪ. ನೋಡಪ್ಪ, ಅಷ್ಟೇ ಇಲ್ಲ, ಈ ಊರ ದುಷ್ಟರ ಕಣ್ಣು ಕೂಡ ಬಹಳವಿದೆ. ಇನ್ನು ಕನ್ಯರ ಕಣ್ಣು ಕೂಡ ಬಹಳವಿದೆ. ಯಾವ ದುಷ್ಟ ಕಣ್ಣು ಹಾಗೂ ಈ ಊರಿನ ಹೆಣ್ಣ ಮಕ್ಕಳ ಕಣ್ಣು ನಿನ್ನ ಮೇಲೆ ಬೀಳದೇ ಇರಲಿ, ಹಾಗೆ ಕಾಪಾಡ್ಕೊಂಡು ಹೋಗುವ ಜವಾಬ್ದಾರಿ ನಿನ್ನದಪ್ಪ. ಅತ್ತಿಗೆ, ಕಾಮದಿಂದ ನೋಡಿದ ನಾರಿಯರನ್ನು ಕಣ್ಣುಗಳನ್ನು ಕೆತ್ತೆಸೆದು ತಕ್ಕ ಉತ್ತರ ಕೊಟ್ಟು ತಾಯಿಗೆ ಮಗನಾಗಿ ತಂಗಿಗೆ ಅಣ್ಣನಾಗಿ ಈ ಕನ್ನಡ ಭುವನೇಶ್ವರಿಯ ವೀರಪುತ್ರನಾಗುವೆ. ಇದೇ ಈ ರಾಜೇಂದ್ರನ ಜೀವನದ ಹೋರಾಟ. ತಮ್ಮ, ಬಡವರ ಕೋಪ ದವಡಿಗೆ ಮೂಲಂತೆ ಮೂಲವಾಗದಪ್ಪ, ಮೂಲವಾಗಬಾರದು. ಅಣ್ಣ, ಏಕೆ ನನ್ನ ಮೇಲೆ ಅಪನಂಬಿಕೆ? ಇವನು ಅಂತಿಂತ ಗಂಡಲ್ಲ, ಇಡೀ ಬ್ರಹ್ಮಾಂಡವನ್ನೇ ಗುಡಿವಡಿಸಿ ಕಡಿಲಾಗಿ ಹರಿಸಬಲ್ಲೆ. ಈ ವಜ್ರ ಮುಷ್ಟಿಯಿಂದ ಆಕಾಶಕ್ಕೆ ಗುದ್ದಿ ಸಿಡಿಲು ತರಿಸಬಲ್ಲೆ. ತಮ್ಮ ಸೌದರ, ನೀನಾಡುವ ನುಡಿ ಕೇಳಿದರೆ ಹಸಿದು ಹೊಟ್ಟಿ ಕೂಡ ಹಿಂಗಿ ಹಾಲು ಕುಡಿದ ಸಂತೋಷವಾಗುತ್ತಿದೆ ಅಪ್ಪ, ಸಂತೋಷವಾಗುತ್ತದೆ. ಅದಿರ್ಲಿಪ್ಪ, ಬಂದು ತುಂಬಾ ಸಮಯವಾಯ್ತು. ಬಾರಪ್ಪ, ನಿನಗೋಸ್ಕರ ಬಿಸಿ ಬಿಸಿಯಾದ ಹೋಳಿಗೆ ಮಾಡಿದ್ದೇನೆ, ಎಲ್ಲರೂ ಸೇರಿ ಊಟ ಮಾಡೋದಂತೆ, ಬನ್ನಿ. ಅತ್ತಿಗೆ, ಊಟ ಮಾಡೋಕ್ಕಿದ್ರ ಪೂರ್ವದಲ್ಲಿ ಮೊದಲು ನಿಮ್ಮ ಬಾಯಿಂದ ಒಂದು ಸಿಹಿಯಾದ ಗೀತೆ ಕೇಳಬೇಕು ಅನ್ನೋದೇ ನನ್ನ ಆಸೆ. ಹೌದಪ್ಪ, ನನ್ನದು ಕೂಡ ಅದೇ ಆಸೆ. ಎಲ್ಲರೂ ಸೇರಿ ಕೂಡಿ ಬಾಳಬೇಕು, ಕೂಡಿ ಹಾಡಬೇಕು, ಎಲ್ಲರೂ ಸೇರಿ ಕೂಡೇ ಇರ್ಬೇಕೆಂಬ ತುಂಬಾನೇ ಆಸೆ. ಬನ್ನಿಪ್ಪ, ಎಲ್ಲರೂ ಸೇರಿ ಹಾಡಿನಲ್ಲಿ ಅವನ. ಮೈದುನ ಕುಣಿದು ಕುಣಿದು ತುಂಬಾ ಹೊಟ್ಟೆ ಹಸಿರ್ಬೇಕಲ್ಲ. ಅಯ್ಯೋ ನನ್ನ ಮುದ್ದು ಮೈದುನ,
ನನ್ನ ಮೈದು ನೋಡಿದ್ರೆ ನನ್ನದೇ ದೃಷ್ಟಿ ತಾಕುತ್ತದೆ. ಈ ಊರ್ ಹುಡುಗಿಯರ ಕಣ್ಣು ಯಾರು ಕಣ್ಣು ನನ್ನ ಮೈದಿನ ಮೇಲೆ ಬೀಳದೇ ಇರ್ಲಪ್ಪ. ಹಾ ಹೇಮ ರಾಜೇಂದ್ರ ಎಲ್ಲರೂ ಸೇರಿ ಒಟ್ಟಿಗೆ ಹೋಗೋಣ ನಿಮ್ಮ ಊಟಕ. ಬರ್ರಿ, ಮಾಡಿದ ಅಡಿಗೆ ತನಗಾಗುತ್ತೆ. ಎಲ್ಲರೂ ಸೇರಿ ಊಟ ಮಾಡೋಣ. ಬನ್ನಿ.